ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಭಿಲಾಷ್. ವೈಕುಂಠ ಏಕಾದಶಿ ಅನ್ನೋದು ವಿಷ್ಣು ಭಕ್ತರಿಗೆ ತುಂಬ ವಿಶೇಷವಾದ ದಿನವಾಗಿದೆ. ಈ ದಿನದಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತರು ದಂಡು ದಂಡಾಗಿ ಬಂದು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಜೀವನವನ್ನು ಪಾವನ ಮಾಡಿಕೊಳ್ಳುತ್ತಾರೆ. ಈ ದಿನದಂದು ಯಾರು ವಿಷ್ಣುವಿನ ದರ್ಶನ ಮಾಡುತ್ತಾರೋ ಅವರಿಗೆ ಧನಾಗಮನ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಹಿಂದೂ ಪುರಾಣಗಳ ನಂಬಿಕೆಯಾಗಿದೆ. ಹಾಗೆ ಒಂದು ವರ್ಷಕ್ಕೆ 24 ಏಕಾದಶಿ ವ್ರತಗಳು ಬರುತ್ತದೆ. ಅದರಲ್ಲಿ ಒಂದು ತಿಂಗಳಿಗೆ 2 ಏಕಾದಶಿ ವ್ರತ ಬರುತ್ತೆ. ಒಂದು ತಿಂಗಳಲ್ಲಿ ಕೃಷ್ಣ ಪಕ್ಷದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ 2 ಏಕಾದಶಿ ವ್ರತ ಬರುತ್ತದೆ. ಒಂದು ವರ್ಷಕ್ಕೆ 24 ಏಕಾದಶಿ ವ್ರತಗಳಾಗುತ್ತೆ. ಈ ಎಲ್ಲ ಏಕಾದಶಿಗಳಿಗಿಂತ ಪುಣ್ಯವಾದಂತೆ ವೈಕುಂಠ ಏಕಾದಶಿ. ಇದನ್ನು ಆಚರಿಸುವುದರಿಂದ ಜೀವನದಲ್ಲಿ ಸಮೃದ್ಧಿ ಲಭಿಸುತ್ತದೆ ಅನ್ನೋಂಥ ನಂಬಿಕೆ ಸಮೇತ ಇದೆ. ಈ ದಿನದಂದು ವಿಷ್ಣು ತನ್ನ ವೈಕುಂಠದ ಉತ್ತರ ದ್ವಾರದಿಂದ ತನ್ನ ಭಕ್ತರಿಗೆ ದರ್ಶನವನ್ನು ನೀಡುತ್ತಾನೆ ಅನ್ನೋಂಥ ಒಂದು ನಂಬಿಕೆ ಇದೆ. ಮತ್ತು ಹಾಗೆ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಸಮೇತ ಕರೀತಾರೆ. ಯಾಕಂತ ಹೇಳಿದರೆ ಈ ದಿನದಂದು ವಿಷ್ಣು ಉತ್ತರ ದ್ವಾರದಿಂದ ಮುಕ್ಕೋಟಿ ದೇವರುಗಳಿಗೂ ದರ್ಶನ ನೀಡುತ್ತಾನೆ. ಆದ್ದರಿಂದ ಇದನ್ನು ಕೆಲವು ಕಡೆ ಮುಕ್ಕೋಟಿ ಏಕಾದಶಿ ಮತ್ತು ಪುತ್ರ ಏಕಾದಶಿ ಅಂತ ಸಮೇತ ಕರೀತಾರೆ. ಈ ದಿನದಂದು ವಿಷ್ಣು ಭಕ್ತರು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಯಾವುದೇ ರೀತಿಯ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲದಂತಹ ಸಾತ್ವಿಕ ಆಹಾರವನ್ನು ಸೇವಿಸ್ತಾರೆ. ಮತ್ತು ಮನೆಯನ್ನು ಶುದ್ಧೀಕರಿಸಿ ಭೂದೇವಿ, ಲಕ್ಷ್ಮೀದೇವಿ ಮತ್ತು ವಿಷ್ಣು ಅಥವಾ ಇದ್ಯಾವುದೇ ಇಲ್ಲ ಅಂತ ಹೇಳಿದ್ರೆ ವೆಂಕಟೇಶ್ವರ ಸ್ವಾಮಿ ಇರೋಂತಹ ಒಂದು ಫೋಟೋನ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾರೆ ಅನ್ನೋಂಥ ಒಂದಿಷ್ಟು ನಂಬಿಕೆಗಳಿದೆ. ಈ ದಿನದಂದು ಯಾವ ವಸ್ತುಗಳನ್ನು ಮನೆಗೆ ತಂದರೆ ಅವರಿಗೆ ಸಂಪತ್ತಿನ ಲಾಭವಾಗುತ್ತೆ, ಅವರ ಜೀವನದಲ್ಲಿ ಸಮೃದ್ಧಿಯನ್ನು ಸಾಧಿಸ್ತಾರೆ ಅನ್ನೋದನ್ನು ಒಂದೊಂದಾಗಿ ನೋಡೋಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ಮೊದಲನೆಯದಾಗಿ ಹಳದಿ ಕವಡೆಗಳನ್ನು ತನ್ನಿ. ಕವಡೆಗಳು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ. ಅದರಲ್ಲೂ ತಿಳಿ ಹಳದಿ ಬಣ್ಣದ ಕವಡೆಗಳೆಂದರೆ ಆಕೆಗೆ ತುಂಬ ಅಚ್ಚುಮೆಚ್ಚು. ಈ ಕಾರಣಕ್ಕಾಗಿ ವೈಕುಂಠ ಏಕಾದಶಿ ದಿನದಂದು ನೀವು ಮನೆಗೆ ಹಳದಿ ಬಣ್ಣದ 5 ಕವಡೆಗಳನ್ನು ತಂದು ಈ ಕವಡೆಗಳನ್ನು ಹಾಲಿನಿಂದ ತೊಳೆದು ದೇವರ ಮುಂದೆ ಪೂಜೆ ಮಾಡಿ ನಂತರ ಸ್ವಲ್ಪ ಸಮಯದ ಬಳಿಕ ಅದನ್ನು ನಿಮ್ಮ ಒಂದು ಮನೆಯ ಹಣ ಇಡುವಂಥ ಸ್ಥಳದಲ್ಲಿ ಕೆಂಪು, ಹಳದಿ ಅಥವಾ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಇಡುವುದರಿಂದ ಧನಾಗಮನವಾಗುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ. ಎರಡನೆಯದಾಗಿ ಪಚ್ಚೆ ಕರ್ಪೂರವನ್ನು ತಂದು. ವಿಷ್ಣುವಿಗೆ ಪಚ್ಚೆ ಕರ್ಪೂರ ಎಂದರೆ ತುಂಬ ಅಚ್ಚುಮೆಚ್ಚು. ಪಚ್ಚೆ ಕರ್ಪೂರವನ್ನು ಮನೆಗೆ ತಂದು ವೈಕುಂಠ ಏಕಾದಶಿಯ ದಿನದಂದು ಅದರಿಂದ ವಿಷ್ಣುವಿಗೆ ಆರತಿಯನ್ನು ಮಾಡಬೇಕು. ಮತ್ತು ಹಾಗೆ ಅದನ್ನು ಒಂದು ಲೋಟದಲ್ಲಿ ಪಚ್ಚೆ ಕರ್ಪೂರನ ಹಾಕಿಬಿಟ್ಟು ಮನೆಯ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡುವುದರಿಂದ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಇರುವುದಿಲ್ಲ. ಇದರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜನರೇಟ್ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ. ಮೂರನೆಯದಾಗಿ ಧನಿಯಾ ಮತ್ತು ಕೊತ್ತಂಬರಿ ಕಾಳುಗಳು. ಧನಿಯಾ ಮತ್ತು ಕೊತ್ತಂಬರಿ ಕಾಳುಗಳೆಂದರೆ ಲಕ್ಷ್ಮೀ ದೇವಿಗೆ ತುಂಬ ಅಚ್ಚುಮೆಚ್ಚು. ನೀವು ವೈಕುಂಠ ಏಕಾದಶಿಯ ದಿನದಂದು ಧನಿಯಾ ಮತ್ತು ಕೊತ್ತಂಬರಿ ಕಾಳುಗಳನ್ನು ಮನೆಗೆ ತಂದು ಪ್ರತಿನಿತ್ಯ ಅದನ್ನು ಅಡುಗೆಯಲ್ಲಿ ಬಳಸೋದ್ರಿಂದ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಅನ್ನೋಂಥ ಒಂದು ನಂಬಿಕೆ ಇದೆ. ಮತ್ತು ಈ ದಿನದಂದು ನೀವು ತುಳಸಿ ದಳವನ್ನು ವಿಷ್ಣುವಿಗೆ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎನ್ನುವಂಥ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನೀವು ವಿಷ್ಣುವಿನ ಕೃಪೆಗೆ ಪಾತ್ರ ಆಗ್ತೀರಿ ಅನ್ನೋಂಥ ಒಂದು ನಂಬಿಕೆ ಸಮೇತ ಇದೆ. ನಾಲ್ಕನೆಯದಾಗಿ ಏಲಕ್ಕಿಯನ್ನು ಮನೆಗೆ ತನ್ನಿ ಅಥವಾ ದೇವಸ್ಥಾನಕ್ಕೆ ಅರ್ಪಿಸಿ. ವೈಕುಂಠ ಏಕಾದಶಿಯ ದಿನದಂದು ಏಲಕ್ಕಿಯನ್ನು ನೀವು ದೇವಸ್ಥಾನಕ್ಕೆ ಹೋಗ್ತಾ ತೆಗೆದುಕೊಂಡು ಹೋಗಿ ವಿಷ್ಣುವಿಗೆ ಅರ್ಪಿಸಿ ಬಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟಗಳಿದ್ದರೆ ಪರಿಹಾರ ಆಗುತ್ತೆ ಮತ್ತು ಶುಭ ಕಾರ್ಯಗಳು ಆರಂಭವಾಗುತ್ತೆ ಮತ್ತು ನಿಮ್ಮ ಮನೆಗೆ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ, ಧನಾಗಮನ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ. ಈ ದಿನದಂದು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ. ಸಾಧ್ಯವಾದರೆ ವಸ್ತ್ರದಾನ ಮಾಡಿ ಅಥವಾ ಹಣ್ಣನ್ನು ದಾನ ಮಾಡಿ, ಇದರಿಂದ ಪುಣ್ಯ ಫಲಗಳು ಲಭಿಸುತ್ತದೆ. ಹೀಗೆ ಈ ಮೇಲಿನ 4 ವಸ್ತುಗಳನ್ನು ತರೋದ್ರಿಂದ ಹಾಗೆ ವಿಷ್ಣುವಿನ ಭಕ್ತಿಯನ್ನು ಆಚರಿಸೋದ್ರಿಂದ ಪುಣ್ಯ ಫಲ ಲಭಿಸುತ್ತದೆ, ಧನಾಗಮನ ಆಗುತ್ತದೆ ಅನ್ನೋದು ಹಿಂದೂ ಪುರಾಣಗಳ ನಂಬಿಕೆಯಾಗಿದೆ ಸ್ನೇಹಿತರೆ. ಇದು ಕೇವಲ ಅವರವರ ಆಯ್ಕೆಗೆ ಬಿಟ್ಟಿದ್ದು ಮತ್ತು ನಂಬಿಕೆಗೆ ಬಿಟ್ಟಿದ್ದಾಗಿದೆ. ಇದನ್ನು ಯಾರಿಗೂ ಬಲವಂತವಾಗಿ ಮಾಡಲು ನಾವು ಪ್ರೋತ್ಸಾಹಿಸುವುದಿಲ್ಲ. ಇಷ್ಟು ಹೇಳಲು ಇಷ್ಟಪಡ್ತೇನೆ. ಈ ಚಿಕ್ಕ ಪ್ರಯತ್ನ ಇಷ್ಟವಾಗಿದ್ದರೆ ಹರಸಿ ಬೆಳೆಸಿ ಸ್ನೇಹಿತರೆ. ಧನ್ಯವಾದ.